ಫೈನಲ್ ಆಗಿ ಮೆಟ್ಲು ಹತ್ಕೊಂಡು ಇಷ್ಟು ದೂರ ಬಂದಿವಿ. ದೇವಸ್ಥಾನ ಅಲ್ಲಿದೆ, ಬನ್ನಿ ಮೇಲೆ ಹೋಗೋಣ. ಹೆಸರು ಮೂಲ ಹೆಸರು ಸೋಮಶೈಲ ಕ್ಷೇತ್ರ ಅಂತೇಳಿ. ಸೋಮಶೈಲ, ಸೋಮ ಅಂದರೆ ಈಶ್ವರ, ಶೈಲ ಅಂದರೆ ಬೆಟ್ಟ, ಈಶ್ವರನ ಬೆಟ್ಟ, ಈಶ್ವರನ ಕ್ಷೇತ್ರ ಇದು. ಮತ್ತು ಶ್ರೀಶೈಲಕ್ಕೂ ಇದಕ್ಕೂ ತುಂಬ ಅವಿನಾಭಾವ ಸಂಬಂಧ. ಇವು ಇವು 190 ಹೇಳ್ತೇವ್ರೆ. ಹಾ, ಅಲ್ಲಿ ಬರ್ತಿರೋ 150. ಟೋಟಲ್ ನಿಮ್ದ 3 ಜೊತೆ ಎತ್ತೈತಾ? 3 ಜೊತೆ ಐತೆ. ತೋರಿಸಿ. ಇಲ್ಲಿ ಈಗ ಗೊತ್ತು ಬಂದು 8 ವರ್ಷ ಆಯ್ತು ಅಣ್ಣ. ನಮ್ಗೆ ಇದೇ ಗೊಂತು ಅವಾಗ್ಲಿಂದ 8 ವರ್ಷದಿಂದ? 8 ವರ್ಷ. ಎಷ್ಟೆಲ್ಲ ಆಗೈತೆ ಅಣ್ಣ ಇದಕ್ಕೆ? ಹೊಸಬಾಯ್. ಎಷ್ಟು ಹೇಳ್ತಾ ಇದ್ದೀರಾ? ಇಲ್ಲೊಂದು ಜೊತೆ ಬರ್ತದೆ ನೋಡಿ, ಇಲ್ಲಿ ಒಪ್ಪುದು ನೋಡಿ ಹೇಗಿದೆ ಅಂತ. ಇದು ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತೆಲ್ಲಪ್ಪ ಇದ್ದೀವಿ ಅಂತಂದರೆ ನೋಡ್ಬೋದು. ಇವತ್ತು ನಾವು ಮುಡುಕ್ತೊರೆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಬನ್ನಿ, ಇಲ್ಲಿನ ವಿಶೇಷತೆ ಏನು, ದೇವಸ್ಥಾನದ ವಿಶೇಷತೆ ಮತ್ತು ಎತ್ಕೊಳೋ ದನಗಳ ಜಾತ್ರೆ ಇದೆ. ಬನ್ನಿ ಎಲ್ಲ ನೋಡ್ಕೊಂಡು ಹೋಗೋಣ. ದೇವಸ್ಥಾನ ಹೇಗಿದೆ ಅಂತ ಇವಾಗ, ಮೊದಲು ಬಂದಾಗೆಲ್ಲ ಡೆಮಾಲಿಷ್ ಆಗಿತ್ತು, ಇವಾಗ ಹೇಗಿದೆ ಇದೆಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ. ಫೈನಲ್ ಆಗಿ ಮೆಟ್ಲು ಹತ್ಕೊಂಡು ಇಷ್ಟು ದೂರ ಬಂದಿವಿ. ದೇವಸ್ಥಾನ ಅಲ್ಲಿದೆ, ಬನ್ನಿ ಮೇಲೆ ಹೋಗೋಣ. ಇವಾಗ ನೋಡ್ತಾ ಇರ್ಬೋದು ನೀವು, ಹೊಸದಾಗಿ ನಿರ್ಮಾಣ ಮಾಡ್ತಾವ್ರೆ. ಇನ್ನೂ ಅವಾಗ್ಲಿಂದ ಆಗಿರ್ಲಿಲ್ಲ. ಇವಾಗ ಕಲ್ಲೆಲ್ಲ ಕೂರ್ಸವ್ರೆ. ಆ ಕಡೆ ಬಂದು ದೇವಸ್ಥಾನ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ನಾವು ಈ ಕಡೆ ಎಂಟ್ರೆನ್ಸ್ ಇಂದ ಬಂದು ಈ ಕಡೆ ಬರ್ಲಿಲ್ಲ. ಇನ್ನು ಈ ಕಡೆ ಬಿಟ್ರೆ ಗೋಪುರ ಒಂದೇನೆ. ಈ ಕಡೆ ಎಲ್ಲ ನೋಡಿ, ಇಲ್ಲಿ ಎಲ್ಲ ರೆಡಿ ಮಾಡ್ತಾವ್ರೆ. ಈ ಕಡೆ ದೇವಸ್ಥಾನ ಎಲ್ಲ ಹೊಡೆದಿ. ಬನ್ನಿ ದೇವ್ರ ದರ್ಶನ ಮಾಡ್ಕೊ ಬರೋಣ. ಅರ್ಚಕ್ರೆ, ನಿಮ್ಮ ಹೆಸರು? ಕೃಷ್ಣ ಅಂತೇಳಿ. ಎಷ್ಟು ವರ್ಷದಿಂದ ಸೇವೆ ಮಾಡ್ತಿದ್ದೀರಾ ಇಲ್ಲಿ? ನನಗೆ ಈಗ 48 ವರ್ಷ. ನನಗೆ ಒಂದು ಬುದ್ಧಿ ಬಂದಾಲಿಂದ, ತಿಳುವಳಿಕೆ ಬಂದಾಲಿಂದ ಇಲ್ಲಿ ಸಹಾಯಕ ಅರ್ಚಕನಾಗಿ ಸೇವೆ ಮಾಡ್ತಾಯಿದ್ದೀನಿ. ಮೊದಲು ನಮ್ಮ ತಾತ ಅವರ ಸರದಿ ಇತ್ತು, ಈಗ ನಮ್ಮ ಅಣ್ಣವ್ರ ಸರದಿ. ನಮ್ಮ ತಾತ ಅವರಿಂದ ನಮ್ಮ ಅಣ್ಣವ್ರಿಗೆ ಬಂದೈತೆ. ಅವರ ಸಹಾಯಕ ಅರ್ಚಕನಾಗಿ ನಾನು ಸೇವೆ ಮಾಡ್ತಾಯಿದ್ದೀನಿ. ಈ ಕ್ಷೇತ್ರದ ಹೆಸರು, ಮೂಲ ಹೆಸರು ಸೋಮಶೈಲ ಕ್ಷೇತ್ರ ಅಂತೇಳಿ. ಸೋಮಶೈಲ, ಸೋಮ ಅಂದರೆ ಈಶ್ವರ, ಶೈಲ ಅಂದರೆ ಬೆಟ್ಟ, ಈಶ್ವರನ ಬೆಟ್ಟ, ಈಶ್ವರನ ಕ್ಷೇತ್ರ ಇದು. ಮತ್ತು ಶ್ರೀಶೈಲಕ್ಕೂ ಇದಕ್ಕೂ ತುಂಬ ಅವಿನಾಭಾವ ಸಂಬಂಧ, ನಿಕಟ ಪೂರ್ವ ಸಂಬಂಧ ಐತೆ. ಆ ಸಂಬಂಧದ ಬಗ್ಗೆ ನಾನು ವಿಡಿಯೋದ ಕೊನೆ ಭಾಗದಲ್ಲಿ ಹೇಳ್ತೀನಿ. ಇವಾಗ ಈ ಕ್ಷೇತ್ರದ, ಈಗ ನಾವು ಕರೆಯುವಂಥದ್ದು ಈ ಕ್ಷೇತ್ರದ ಹೆಸರು ಮುಡುಕುತೊರೆ ಅಂತೇಳಿ. ಮುಡುಕುತೊರೆ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಇವತ್ತು ನದಿ ತೀರದಲ್ಲಿ ಒಂದು ಬಸವೇಶ್ವರ ದೇವಸ್ಥಾನ ಐತೆ. ಅದಕ್ಕೆ ನಾವು ಗಂಗೆ ತಡೆದ ಬಸವೇಶ್ವರ, ಗಂಗೆಯ ದಿಕ್ಕನ್ನು ಬದಲಿಸಿದ ಬಸವೇಶ್ವರ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ, ಹಿಂದೆ ಯುಗಾಂತರದಲ್ಲಿರ್ಬೋದು, ಶತಮಾನಗಳ ಕಾಲದಲ್ಲಿರ್ಬೋದು, ಅದು ಯಾವಾಗ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಿಖರವಾಗಿ. ಆದರೆ ನಮ್ಮ ಪೂರ್ವಿಕರಿಂದ ಹೇಳ್ಕೊಂಡು ಬಂದಿರುವಂಥದ್ದನ್ನು ನಾನು ಇವತ್ತು ಹೇಳ್ತಾ ಇರೋದು. ಇದಕ್ಕೆ ಯಾವುದೇ ಆಧಾರ ಗ್ರಂಥಗಳು ಇನ್ನೊಂದು ಅಂತಿಲ್ಲ. ಆ ಪೂರ್ವಿಕರಿಂದ ಏನು ಬಂದೈತೆ ಅದನ್ನು ನಾವು ಹೇಳ್ತಾ ಇದ್ದೀವಿ. ಇವೆರಡೂ ಗುಡ್ಡಗಳ ಮಧ್ಯೆ, ಈ ಬೆಟ್ಟ ಮತ್ತು ಪಕ್ಕದ ಗುಡ್ಡ ಇದೆಯಲ್ಲ, ಇವೆರಡೂ ಗುಡ್ಡಗಳ ಮಧ್ಯೆ ನದಿ ಹರಿತಾಯಿತ್ತು ಹಿಂದೆ. ಆ ಒಂದು ನದಿ ಹರಿತಾಯ್ತಂತೆ. ಅವತ್ತೊಂದು ಕಾಲದಲ್ಲಿ ಈಶ್ವರನ ಪ್ರೇರಣೆಯಿಂದ ಬಸವೇಶ್ವರ, ನಂದೀಶ್ವರ, ಏನು ಕೆಳಗಡೆ ನಾವು ಗಂಗೆ ತಡೆದ ಬಸವೇಶ್ವರ ಅಂತ ಹೇಳ್ತೀವಿ, ಆ ಒಂದು ಈಶ್ವರನ ಪ್ರೇರಣೆಯಿಂದ ಅವನು ಈಗ ಪೂರ್ವಾಭಿಮುಖವಾಗಿ ಹರಿತಾ ಇದ್ದಂಥ ಒಂದು ಗಂಗೆಯನ್ನು, ಕಾವೇರಿಯನ್ನು ತಡೆದು ಪಶ್ಚಿಮಾಭಿಮುಖವಾಗಿ ಹರಿಯೋದಕ್ಕೆ ಇದು ಮಾಡ್ತಾನೆ. ಅದರಿಂದ ಇದಕ್ಕೆ ಮುರಿದ ತೊರೆ, ನದಿ ಬಂದು ಹೀಗಾಗ್ತಾ ಇದ್ದು ಆಗ ತಿರುವು ಪಡೆದ ಆ ಕಡೆ ಹೋಯ್ತಲ್ಲ, ಅದರಿಂದ ಮುರಿದ ತೊರೆ, ಮುಡುಕು ತೊರೆ ಅಂದರೆ ಅದು ಸಂಸ್ಕೃತ ಪದ, ಮುಡುಕು ತೊರೆ ಅಂತ ಹೆಸರಾಗಿದೆ. ಜೊತೆಗೆ ಈ ಕ್ಷೇತ್ರದ ಈಶ್ವರನ ಹೆಸರು ಬಂದು ಮಲ್ಲಿಕಾರ್ಜುನೇಶ್ವರ. ಮಲ್ಲಿಕಾರ್ಜುನೇಶ್ವರ ಅನ್ನೋಂಥ ಹೆಸರು ಏನಕ್ಕೆ ಬಂತು ಅಂದರೆ, ಪಾಂಡವರು ವನವಾಸದಲ್ಲಿದ್ದು ಇರಬೇಕಾದ್ರೆ ಮಧ್ಯಮ ಪಾಂಡವನಾದ ಅರ್ಜುನ ಈಶ್ವರನ ಕುರಿತು ತಪಸ್ಸು ಮಾಡೋದಕ್ಕೆ ಈಶ್ವರ ಕ್ಷೇತ್ರಗಳನ್ನ ಹುಡುಕ್ತಾ ಇರ್ತಾನೆ. ಆ ಒಂದು ವೇಳೆನಲ್ಲಿ ಈ ಕ್ಷೇತ್ರಕ್ಕೂ ಅವನು ಭೇಟಿ ನೀಡಿದ್ದಾನೆ ಅನ್ನುವಂಥ ಉಲ್ಲೇಖ ಇದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಅವನು ಮಲ್ಲಿಕಾ ಪುಷ್ಪದಿಂದ, ಈಗ ನಾವು ಮಲ್ಲಿಗೆ ಹೂವು ಅಂತ ಹೇಳ್ತೀವಿ, ಆ ಒಂದು ಮಲ್ಲಿಕಾ ಪುಷ್ಪದಿಂದ ಈಶ್ವರನನ್ನು ಅರ್ಚನೆ ಮಾಡೋದ್ರಿಂದ, ಮಲ್ಲಿಕಾ ಹೂವಿನ ಹೆಸರು ಮತ್ತು ಅರ್ಜುನ ಅವನ ಹೆಸರು ಮತ್ತು ಈಶ್ವರ ಮೂರೂ ಸೇರಿ ಮಲ್ಲಿಕಾರ್ಜುನೇಶ್ವರ ಅಂತ ಈಶ್ವರನಿಗೆ ನಾಮಾಂಕಿತ ಆಗಿರುವಂಥದ್ದು. ಜೊತೆಗೆ ಇದು ಭ್ರಮರಾಂಬಿಕೆ, ಅಮ್ಮನವ್ರು ಬಂದು ಕಪಿಲಾ ಮಹರ್ಷಿಗಳು ಸ್ಥಾಪನೆ ಮಾಡಿರೋದು. ಇವತ್ತಿಗೂ ಸಹ ಇಲ್ಲಿ 1 ಕಿಲೋಮೀಟರ್ ಹಿಂದೆ ಹೋದರೆ ಆಲೇಸ್ತ್ರಿ ಕಟ್ಟೆ ಅಂತ ಐತೆ, ಅಲ್ಲಿ ಇವತ್ತಿಗೂ ಬೂದಿ ಮಿಶ್ರಿತ ಮರಳೈತೆ. ಅಲ್ಲಿ ಕಪಿಲಾ ಮಹರ್ಷಿಗಳು ಆಶ್ರಮ ಇದ್ದಂಥ ಸ್ಥಳ, ಅವ್ರು ಯಾಗ ಮಾಡಿದಂಥ ಸ್ಥಳ. ಕಪಿಲಾ ಮಹರ್ಷಿಗಳು ಅಮ್ಮನವ್ರನ್ನ ಸ್ಥಾಪನೆ ಮಾಡಿರೋದು. ಭ್ರಮರಾಂಬಿಕೆ ಅಂತ ಅಮ್ಮನವ್ರು ಏನಕ್ಕೆ ಹೆಸರಾಗಿದೆ ಅಂದರೆ, ಭ್ರಮರ ಅಂದರೆ ದುಂಬಿ, ಅಂಬಿಕೆ ಅಂದರೆ ಅಮ್ಮನವ್ರ ಹೆಸರು.
ಅರುಣಾಸುರ ಎಂಬ ರಾಕ್ಷಸ ಈ ಒಂದು ಸುತ್ತಮುತ್ತಲಿನ ಜನರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಅವನಿಗೆ ವರ ಇರುತ್ತೆ, ದುಂಬಿ ರೂಪದಲ್ಲಿ ಮಾತ್ರ ಅವನ ಸಂಹಾರ ಅಂತ. ಆಗ ಅಮ್ಮನವರು ಸಹಸ್ರ ದುಂಬಿ ರೂಪ ತಾಳಿ ಅರುಣಾಸುರ ಎಂಬ ರಾಕ್ಷಸನ ಸಂಹಾರ ಮಾಡೋದ್ರಿಂದ ಅಮ್ಮನವ್ರಿಗೆ ಭ್ರಮರ ಮತ್ತು ಅಂಬಿಕೆ, ಭ್ರಮರಾಂಬಿಕೆ ಅಂತ ಹೆಸರಾಗಿದೆ. ಜೊತೆಗೆ ಈ ಕ್ಷೇತ್ರದ ಇನ್ನೊಂದು ಮಹತ್ವಪೂರ್ಣವಾದಂಥ ಒಂದು ಶಕ್ತಿ ಏನಂದರೆ, ಕಾಶಿ ಕ್ಷೇತ್ರದಲ್ಲಿ 100 ವರ್ಷ ಇದ್ದಷ್ಟು ಫಲ, ವಿಷ್ಣುವಿನ ಗಯಾ ಕ್ಷೇತ್ರದಲ್ಲಿ 50 ವರ್ಷ ಇದ್ದಷ್ಟು ಫಲ. ಈ ಕ್ಷೇತ್ರದಲ್ಲಿ ಕೇವಲ ಒಂದು ರಾತ್ರಿ ತಂಗಿ, ಒಂದು ರಾತ್ರಿ ಇದ್ದು ಮಾರನೇ ದಿವಸ ನದಿ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡಿದ್ರೆ, ಈಶ್ವರ ಪಾರ್ವತಿಯರ ದರ್ಶನ ಮಾಡಿದ್ರೆ ಅದಷ್ಟು ಫಲ ಕೇವಲ ಒಂದೇ ದಿನದಲ್ಲಿ ಸಿಗುವಂತೆ ಅನ್ನುವಂಥ ಪುರಾಣ ಇತಿಹಾಸ ಈ ಕ್ಷೇತ್ರದಲ್ಲೈತೆ. ಜೊತೆಗೆ ನಿಮಗೆ ಗಂಗಾ ಸ್ನಾನದಷ್ಟು ಫಲ ಕಾವೇರಿ ಸ್ನಾನದಿಂದಲೂ ಸಿಗುತ್ತೆ. ಯಾಕೆ ಅಂದರೆ ಗಂಗೆ ಅಷ್ಟೇ ಪವಿತ್ರಳು ಕಾವೇರಿ. ಯಾಕೆ ಅಂದರೆ ಈಶ್ವರ ಇಲ್ಲಿ ಪಂಚಲಿಂಗ ಸ್ವರೂಪದಲ್ಲಿ ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಅರ್ಕೇಶ್ವರ, ವಿಜಯಪುರ ಅರ್ಕೇಶ್ವರ, ಮುಡ್ಕುತೆರೆ ಮಲ್ಲಿಕಾರ್ಜುನೇಶ್ವರ ಪಂಚಲಿಂಗ ಸ್ವರೂಪದಲ್ಲಿ ಕಾವೇರಿ ನದಿ ತೀರದಲ್ಲಿ ಈಶ್ವರ ನೆಲೆಸಿರೋದ್ರಿಂದ ನಿಮಗೆ ಗಂಗಾ ಸ್ನಾನದಿಂದ ಏನು ಫಲ ಸಿಗುತ್ತೆ ಅಷ್ಟೇ ಫಲ ಈ ಕಾವೇರಿ ಸ್ನಾನದಿಂದಲೂ ಸಿಗುತ್ತೆ ಅನ್ನೋಂಥ ಪುರಾಣ ಇದೆ. ಯಾಕೆಂದರೆ ಅದ್ರ ಜೊತೆಗೆ ಇನ್ನೊಂದು ಇದೈತೆ. ಯಾಕಂದರೆ ಆ ವಿಷ್ಣುವಿನ ಆದಿರಂಗ, ಮಧ್ಯರಂಗ, ಅಂತರಂಗ ಕಾವೇರಿ ನದಿ ತೀರದಲ್ಲೂ ಇರೋದ್ರಿಂದ ಈಶ್ವರ ಮತ್ತು ವಿಷ್ಣು ಇಬ್ಬರು ಕಾವೇರಿ ನದಿ ತೀರದಲ್ಲೇ ನೆಲೆಸಿರೋದ್ರಿಂದ ನಿಮಗೆ ಗಂಗಾ ಸ್ನಾನದಷ್ಟೇ ಫಲ ಈಶ್ವರ ಇದು ಕಾವೇರಿ ಸ್ನಾನದಲ್ಲೂ ಸಿಗುತ್ತೆ ಅನ್ನುವಂಥ ಫಲ ಐತೆ. ಜೊತೆಗೆ ನಿಮಗೆ ಗಂಗೆ ಅಷ್ಟೇ ಪವಿತ್ರಳು ಕಾವೇರಿ. ಜೊತೆಗೆ ಉತ್ತರ ಕಾಶಿಗಿಂತಲೂ ದಕ್ಷಿಣ ಕಾಶಿ ಅಂತ ಇದು ಹೆಸರುವಾಸಿ. ಈ ಒಂದು ತಲಕಾಡು, ನಮ್ಮ ಮುಡುಕ್ತರೆವೆಲ್ಲ ದಕ್ಷಿಣ ಕಾಶಿ ಅಂತ ಹೆಸರುವಾಸಿ. ಯಾಕೆ ಉತ್ತರ ಕಾಶಿಗಿಂತಲೂ ಇದು, ಈಗ ಉತ್ತರ ಕಾಶಿಗೆ ಹೋಗಿ ಯಾರೋ ಸ್ನಾನ ಮತ್ತು ದರ್ಶನ ಫಲ ಏನು ಸಿಗುತ್ತೆ ಅಲ್ಲಿಗೆ ಹೋದಾಗ ನಮಗೆ ಅಷ್ಟೇ ಫಲ ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಅದಕ್ಕಿಂತ ಒಂದು ಗುಲ್ಗಂಜಿ ತೂಕ ಜಾಸ್ತಿ ಫಲ ಈ ಕ್ಷೇತ್ರದಲ್ಲಿ ಸಿಗುತ್ತೆ. ಕಾವೇರಿ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡೋದ್ರಿಂದ ಈ ಕ್ಷೇತ್ರದಲ್ಲಿ ಕಾಶಿ ಕ್ಷೇತ್ರದಷ್ಟು ಅದಕ್ಕಿಂತ ಹೆಚ್ಚಿನ ಒಂದು ಗುಲ್ಗಂಜಿ ತೂಕದ ಫಲ ಈ ಕ್ಷೇತ್ರದಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಪುರಾಣ ಇತಿಹಾಸ ಹಿನ್ನೆಲೆ ಇಲ್ಲೈತೆ. ಇನ್ನೊಂದು, ಈಗ ಶ್ರೀಶೈಲ ಮತ್ತು ಸೋಮಶೈಲದ ಬಗ್ಗೆ ನಾನು ಹೇಳ್ತೀನಿ ಅಂದರೆ, ಶ್ರೀಶೈಲ, ಶ್ರೀ ಅಂದರೆ ಅಮ್ಮನವರು, ಶೈಲ ಅಂದರೆ ಬೆಟ್ಟ, ಅಮ್ಮನವ್ರ ಬೆಟ್ಟ. ಅಮ್ಮನವರು ಶ್ರೀಶೈಲಿ, ಈಗ ನಮ್ಮ ತಾಯಿ ಭ್ರಮರಾಂಬಿಕೆಗೆ ಶ್ರೀಶೈಲ ತವ್ರ ಮನೆ, ಅಲ್ಲಿಗೆ ಈಶ್ವರ ಅಳಿಯ, ಅದಕ್ಕೆ ಅಲ್ಲಿ ಈಶ್ವರನ ಪ್ರಾಧಾನ್ಯತೆ ಜಾಸ್ತಿ. ಯಾರೇ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೂ ಶ್ರೀಶೈಲ ಮಲ್ಲಿಕಾರ್ಜುನೇಶ್ವರ ಅಂತ ಹೇಳ್ತಾರೆ ಹೊರತು ಪಾರ್ವತಿಯನ್ನು ಹೇಳುವಂಥದ್ದು ತುಂಬ ಅಪರೂಪ. ಅದಕ್ಕೆ ಅಲ್ಲಿ ಈಶ್ವರ ಅಲ್ಲಿಗೆ ಅಳಿಯನಾದ್ರಿಂದ ಅಳಿಯಂಗೆ ಅಲ್ಲಿ ಪ್ರಾಧಾನ್ಯತೆ ಜಾಸ್ತಿ. ಜೊತೆಗೆ ಅಮ್ಮನವರು ಇಲ್ಲಿಗೆ ಸೊಸೆ, ಈ ಸೋಮಶೈಲ ಕ್ಷೇತ್ರಕ್ಕೆ ಸೊಸೆ, ಅದಕ್ಕೆ ಇಲ್ಲಿ ಸೊಸೆಗೆ ಪ್ರಾಧಾನ್ಯತೆ ಜಾಸ್ತಿ. ಬರುವಂಥ 190% ಜನರಿಗೆ ಮುಡುಕ್ತಾರೆ ಪಾರ್ವತವನ್ನು ದರ್ಶನ ಮಾಡೋಕೆ ಅಂತಾರೆ ಹೊರತು ಯಾರು ಮಲ್ಲಿಕಾರ್ಜುನೇಶ್ವರನ ಹೆಸರಲ್ಲ. ಇವೆರಡು ಶ್ರೀಶೈಲ ಮತ್ತು ಸೋಮಶೈಲ, ಈ ಸೋಮಶೈಲ ಶ್ರೀಶೈಲ ಇವೆರಡು ಕ್ಷೇತ್ರಕ್ಕೆ ಇರುವಂಥ ಅವಿನಾಭಾವ ಸಂಬಂಧ. ಜೊತೆಗೆ ಈ ಕ್ಷೇತ್ರದಲ್ಲಿ ಈಗ ಜಾತ್ರೆ ಶುರುವಾಗಿದೆ. ಜಾತ್ರೆ ಹಿನ್ನೆಲೆ ಏನಪ್ಪ ಅಂದರೆ ಶಿವಪಾರ್ವತಿಯರ ಕಲ್ಯಾಣ. ಈಗ ತೇರಿನ ರಥೋತ್ಸವದ ಮುಂಚಿನ ದಿನದಲ್ಲಿ ಶಿವಪಾರ್ವತಿಯರ ಕಲ್ಯಾಣ, ಗಿರಿಜಾ ಕಲ್ಯಾಣೋತ್ಸವ ಆಗುತ್ತೆ. ಅದಕ್ಕಿಂತ ಮುಂಚೆ ಚಂದ್ರಮಂಡಲ, ಅನಂತ ಪೀಠಾರೋಹಣ, ಪುಷ್ಪ ಮಂಟಪ, ಋಷಭಾರೋಹಣ ಇವೆಲ್ಲ ಆಗುತ್ತೆ. ಇವೆಲ್ಲ ಆದಮೇಲೆ ಗಿರಿಜಾ ಕಲ್ಯಾಣೋತ್ಸವ ಆಗುತ್ತೆ. ಗಿರಿಜಾ ಕಲ್ಯಾಣೋತ್ಸವ ಆದಮೇಲೆ ಅವರು ಉತ್ಸವಾದಿಗಳು, ಊರಿನ ತುಂಬ ಅವರು ಉತ್ಸವಾದಿಗಳು ನಡೆಯುತ್ತೆ. ಉತ್ಸವ ರಥೋತ್ಸವ, ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಬ್ರಹ್ಮ ರಥೋತ್ಸವದ ತೆಪ್ಪೋತ್ಸವ ನಡೆಯುತ್ತೆ. ತೆಪ್ಪೋತ್ಸವ ಆದಮೇಲೆ ಗಿರಿ ಪ್ರದಕ್ಷಿಣೆ ಅಂತೆಲ್ಲ ನಡೆಯುತ್ತೆ. ಕೈಲಾಸ ವಾಹನ ಅಂದರೆ ಕೈಲಾಸ ವಾಹನದ ಮೇಲೆ ಅಮ್ಮನವ್ರ ಉತ್ಸವ ಆಗುತ್ತೆ. ಅದೆಲ್ಲ ಆದಮೇಲೆ ಗಿರಿ ಪ್ರದಕ್ಷಿಣೆ ಅಂತ ಆಗುತ್ತೆ. ಗಿರಿ ಪ್ರದಕ್ಷಿಣೆ ಹಿನ್ನೆಲೆ ಏನಪ್ಪ ಅಂದರೆ ಈ ಶಿವಪಾರ್ವತಿಯವರು ಉತ್ಸವಾದಿಗಳಿಂದ ಕೂಡಿ ಈ ಕ್ಷೇತ್ರದ ಸುತ್ತ, ಈ ಬೆಟ್ಟದ ಸುತ್ತ ಮಂಟಪೋತ್ಸವಗಳಾಗುತ್ತೆ. ಸುಮಾರು ಒಂದು 40 ಮಂಟಪೋತ್ಸವಗಳಾಗುತ್ತೆ. ಆ ಮಂಟಪೋತ್ಸವಗಳಾಗಿ ಮತ್ತೆ ನೈಟು ರಾತ್ರಿ ಸ್ವಸ್ಥಾನಕ್ಕೆ ಉತ್ಸವ ಮೂರ್ತಿ ಮರಳುತ್ತೆ. ಇದಕ್ಕೆ ಗಿರಿ ಪ್ರದಕ್ಷಿಣೆ ಅಂತಾರೆ. ಅದಾದಮೇಲೆ ಪರೋತ್ಪರ್ಶೆ ಅಂತ ಆಗುತ್ತೆ. ಪರೋತ್ಪರ್ಶೆ ಅಂದರೆ ಬಸವನಗಳ ಓಟ. ಇಲ್ಲಿ ಬಸವನ ಮಾಲೆ, ಬಸವಗಳ ಓಟ ಅನ್ನುವಂಥದ್ದೇ ಫೇಮಸ್ಸು. ಏನಕ್ಕೆ ಅದು ನಡೆಯುತ್ತೆ ಅಂದರೆ, ಈ ಸುಮಾರು ಒಂದು 25-30 ಬಸವಗಳನ್ನ ಕೆಳಗಡೆ ಒಂದು ಮಂಟಪ ಐತೆ, ಮಾಲೆ ಮಂಟಪ ಅಂತಲೇ ಹೆಸರು ಅದಕ್ಕೆ. ಆ ಮಾಲೆ ಮಂಟಪದಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸಿ ಕೆಳಗಡೆ ಸರ್ಕಲ್ ಇದೆಯಲ್ಲ, ಮೇನ್ ಸರ್ಕಲ್ಲು, ಅಲ್ಲಿಂದ ಸುಮಾರು ಒಂದು 25-30 ಬಸವಗಳನ್ನ ಓಟಕ್ಕೆ ಬಿಡ್ತಾರೆ. ಯಾವ ಬಸವ ಬಂದು ಮಂಟಪವನ್ನು ಪ್ರವೇಶ ಮಾಡಿ ಉತ್ಸವ ಮೂರ್ತಿನಿಂದ ನಿಂತ್ಕೊಳ್ಳುತ್ತೋ ಆ ಬಸವನ ಮೇಲೆ ಪಾರ್ವತಿ ತನ್ನ ತವ್ರ ಮನೆಯಾದಂಥ ಶ್ರೀಶೈಲಕ್ಕೆ ಪ್ರಯಾಣವನ್ನು ಮಾಡ್ತಾಳೆ ಎನ್ನುವಂಥದ್ದು ಒಂದು ಪ್ರತೀತಿ ಇಲ್ಲೈತೆ. ಯಾವಾಗ ಪ್ರಯಾಣ ಮಾಡ್ತಾಳೆ ಅಂದರೆ ಶಿವರಾತ್ರಿ ಆದ ನಂತರ ಬರುವಂಥ ಸೋಮವಾರ ಅಥವಾ ಶುಕ್ರವಾರ ಅಮ್ಮನವರು ಆ ಒಂದು ಯಾವುದು ಬಸವ ಗೆದ್ದೈತೆ ಆ ಬಸವನ ಮೇಲೆ ಶ್ರೀಶೈಲಕ್ಕೆ ಪ್ರಯಾಣ ಮಾಡ್ತಾಳೆ ಅಂತ. ಇವತ್ತಿಗೂ ನಿಮಗೆ ಅಲ್ಲಿ ಪಾದಾರ ಕಲ್ಲು ಅಂತ ಈ ಒಂದು ಬೆಟ್ಟದ ತಳಪಾಯದಲ್ಲಿ ಬರುತ್ತೆ, ಅದು ಪಾದಾರ ಕಲ್ಲು ಅಂತ. ಅಮ್ಮನವರು ಅಲ್ಲಿ ಒಂದು ಪಾದವನ್ನು ಇಟ್ಟು ಇನ್ನೊಂದು ಪಾದವನ್ನು ಶ್ರೀಶೈಲದಲ್ಲಿ ಇಟ್ಟು ಅನ್ನೋಂಥ ಪ್ರತೀತಿ. ಮತ್ತು ಯುಗಾದಿಗೆ ಅಮ್ಮನವರು ಅಲ್ಲಿಗೆ ತಲುಪ್ತಾಳೆ, ಅಲ್ಲಿಗೆ ಶ್ರೀಶೈಲಕ್ಕೆ ಯುಗಾದಿಗೆ ತಲುಪ್ತಾಳೆ. ಯುಗಾದಿನಲ್ಲಿ 3 ದಿವಸ ಅಲ್ಲಿ ಮೈಸೂರು ಪರ್ಸೆ ಅಂತಲೇ ಜಾತ್ರೆ ನಡೆಯುತ್ತೆ. ಅಂದರೆ ಅಮ್ಮನವ್ರು ಇಲ್ಲಿಂದ ಹೋಗಿದ್ದಾರೆ. ಮೈಸೂರು ಪರ್ಸೆ ಅಂದರೆ ಅವಲಿಂದ ಇದು ಮೈಸೂರು ಫೇಮಸ್ ಆದ್ದರಿಂದ ಮೈಸೂರು ಪರ್ಸೆ ಅಂತಲೇ ಅಲ್ಲಿಗೆ ಫೇಮಸ್ಸು. ಮೈಸೂರು ಪರ್ಸೆ ಅಂತೇಳಿ ಯುಗಾದಿ ಹಬ್ಬದಲ್ಲಿ ಅಲ್ಲಿ 3 ದಿವಸ ಜಾತ್ರೆ ನಡೆಯುತ್ತೆ. ಅದಾದ ನಂತರ ಅಮ್ಮನವರು ಮತ್ತೆ ಈ ಕ್ಷೇತ್ರಕ್ಕೆ ಹೊರಡ್ತಾಳೆ. ಯುಗಾದಿ ಹಬ್ಬ, ಯುಗಾದಿ ಅಮಾವಾಸ್ಯೆ ಆದ ಮುಂದೆ ಬರುವಂಥ ಅಮಾವಾಸ್ಯೆಯ
ಇಂದಿನ ದಿನ ಹಿಂದೆ ಬರುವಂಥ ಸೋಮವಾರ ಅಥವಾ ಶುಕ್ರವಾರದಲ್ಲಿ ಇಲ್ಲಿ ಪರೋತ್ಪರ್ಷೆ ಬಟ್ಲು ಪೂಜೆ ಅಂತ ಮತ್ತೊಂದು ಚಿಕ್ಕ ಜಾತ್ರೆ ನಡೆಯುತ್ತೆ. ಆ ಒಂದು ಜಾತ್ರೆ ವಿಶೇಷ ಏನಪ್ಪ ಅಂದರೆ 100ಕ್ಕೆ 90 ಜನ ಲೇಡೀಸೇ ಇರ್ತಾರೆ. ಮನೆಯಿಂದ ಒಂದು 7-8 ಜನ ಲೇಡೀಸ್ ಬಂದರೆ ಅವ್ರ ಜೊತೆ ಒಬ್ಬರು ಗಂಡಸರು ಅವರು ಒಂದು ಸೆಕ್ಯೂರಿಟಿಗೆ ಅಂತ ಬರುವಂಥದ್ದು. ಲೇಡೀಸ್ ಜಾತ್ರೆನೇ ಅದು. ಮುತ್ತೈದವ್ರ ಪೂಜೆ, ಬಟ್ಲು ಪೂಜೆ, ಪರ್ವತ ಪರೀಕ್ಷೆ, ಹಲವಾರು ಹೆಸರುಗಳೈತೆ ಆ ಜಾತ್ರೆಗೆ. ಅದು ಒಂದು ದಿನ ನಡೆಯುವಂಥ ಜಾತ್ರೆ. ಅಲ್ಲೇನಪ್ಪ ಅಂದರೆ ಆ ಜಾತ್ರೆ ವಿಶೇಷ, ಹೆಂಗಸ್ರುಗಳು ಒಬ್ರಿಗೊಬ್ರು ಅವ್ರ ಪಾದವನ್ನು ತೊಳೆದು ಅವ್ರವ್ರ ಪಾದವನ್ನೇ ಇನ್ನೊಬ್ರು ಪಾದ ತೊಳೆದು ಅವ್ರು ಇನ್ನೊಬ್ರು ಪಾದ ತೊಳೆದು ನನಗೆ ಮುತ್ತೈದೆ ಸ್ಥಾನ ಸಿಗಲಿ ಅಂತೇಳಿ ತಾಯಿನ ಬೇಡ್ಕೊಳ್ಳೋಂಥ ಒಂದು ಜಾತ್ರೆ. ಇದಿಷ್ಟು ಇಲ್ಲಿ ಒಂದು ಜಾತ್ರೆಯ ವಿಶೇಷ. ಇವಾಗ ಅವ್ರು ಹೇಳಿದಂಥ ನದಿನ ನೋಡ್ಬೋದು. ಇಲ್ಲಿ ಯಾವ ರೀತಿ ಡಿವೈಡ್ ಆಗಿದೆ ಅಂತ ಕಾಣಿಸ್ತಾ ಇರ್ಬೋದು. ಮಧ್ಯದಲ್ಲಿ ನೋಡಿ ದಟ್ಟವಾದ ಒಂದು ಸಣ್ಣ ಅರಣ್ಯ ಇದೆ. ದೇವಸ್ಥಾನದ ಮೆಟ್ಲಿನ ಭಾಗ ಇದು. ಈ ಕಡೆ ಹೋಗೋಕ್ಕೆ ಎಂಟ್ರೆನ್ಸ್ ಇಲ್ಲ, ಇಲ್ಲಿ ಗೇಟ್ ಹಾಕ್ಬಿಟ್ಟವ್ರೆ. ಬನ್ನಿ ಇವಾಗ ದೇವಸ್ಥಾನದ ವಿವರಣೆ ತಿಳ್ಕೊಂಡ್ರಲ್ಲ, ನೆಕ್ಸ್ಟ್ ಇವಾಗ ಕೆಳಗಡೆ ಹೋಗಿ ಜಾತ್ರೆ ಎಲ್ಲ ನೋಡ್ಕೊಬರೋಣ ಬನ್ನಿ. ಇವಾಗ ದೇವಸ್ಥಾನದ ದರ್ಶನ ಎಲ್ಲ ಆಯಿತು. ಪಾರ್ವತಮ್ಮ ತಾಯಿದು ಅಲ್ಲೇನು ವಿಡಿಯೋ ಮಾಡಲಿಲ್ಲ. ತುಂಬ ಹಿನ್ನೆಲೆಯನ್ನು ಹೇಳಿದ್ರು ದೇವಸ್ಥಾನದ ಕೃಷ್ಣ ಸರ್ ಅಂತ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಒಂದಿನ ಬಂದು ಬೇರೆ ಥರ ಹಿನ್ನೆಲೆನ ತಿಳ್ಕೊಳ್ಳೋಣ. ಅಂದರೆ ತುಂಬ ಇದೆ ಅಂತ ಹಿನ್ನೆಲೆ, ಅದನ್ನು ನೆಕ್ಸ್ಟು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೀ ಇದ್ದಾಗ ಬನ್ನಿ ಇವಾಗ ಜಾತ್ರೆಯಲ್ಲಿ ಯಾವ್ಯಾವ ಎತ್ತಿದೆ ಏನು ಅಂತೆಲ್ಲ ವಿಶೇಷ ಎಲ್ಲ ತಿಳ್ಕೊಳ್ಳೋಣ. ನಮ್ಮ ಚಾನಲ್ಗೆ ಇನ್ನೂ ತುಂಬ ಸಪೋರ್ಟ್ ಬೇಕಾಗಿದೆ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಗಳು ನಿಮಗೆ ನಾವು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಈಗ ಜಾತ್ರೆನ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇವಾಗ ನೋಡ್ಬೋದು ದೇವಸ್ಥಾನದ ಪಾದ ಅಂತಲೇ ಹೇಳ್ಬೋದು. ಇಲ್ಲಿಂದಾನೇ ದೇವಸ್ಥಾನದ ಪಾದ ಸ್ಟಾರ್ಟ್ ಆಗುತ್ತೆ. ಮೆಟ್ಲಿಂದ ಹತ್ಕೊಂಡು ಹೋಗ್ಬೋದು. ನೋಡಿ ಯಾವ ರೀತಿ ಇದೆ ಅಂತ ಎಂಟ್ರೆನ್ಸು ಎಲ್ಲ ಸಿದ್ಧತೆಗಳು ನಡೀತಿದೆ. ನೀವೀಗ ಒಂದು ಜೊತೆ ಹಳ್ಳಿ ಕಾರ್ಯತ್ನ ನೋಡ್ಬೋದು. ಬನ್ನಿ ಅವ್ರ ಮಾಲೀಕರನ್ನ ಮಾತಾಡ್ಸೋಣ, ಯಾವ ರೀತಿ ಇದೆ ಏನು ಎಷ್ಟಲ್ಲಾಗಿದೆ ಅಂತ. ರಾಜೇಶ್ ಕೆ ಅಂತ. ಎಷ್ಟು ಹೇಳ್ತಾ ಇದ್ರಿ ಅಣ್ಣ? ಇದು 190 ಹೇಳ್ತಿದ್ವಿ. 190. ಇನ್ನೂ ಇಡ ಮಾಡಿಲ್ಲ. ಇಡ ಆಗಿಲ್ವ ಇನ್ನು? ಅಲ್ಲೂ ಇನ್ನೂ ಆಗಿಲ್ಲ. ಅಲ್ಲಿ ಇನ್ನೂ ಆಗಿಲ್ಲ. ಇದು ಶೋಕಿಗ ಅಣ್ಣ ಇಲ್ಲ ಗೇಯಕ? ಇಲ್ಲ ಶೋಕಿಗೆ. ಇವು ಶೋಕಿಗ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಜಾತ್ರೆಗೆ? ನಾವು ಒಂದು 3-4 ವರ್ಷದಿಂದ ಬರ್ತಾ ಇದೀವಿ. ಹೇಗಿದೆ ಜಾತ್ರೆ ಅಣ್ಣ ಈ ವರ್ಷ? ಸಖತ್ತಾಗಿದೆ. ಇನ್ನೂ 2 ಕರುಗಳು ಹಿಂದೆ ಬರ್ತಾ ಇದಾವೆ. ಅದು ನಿಮ್ದೇನಾ? ಅದೆಲ್ಲ ಎಷ್ಟು ಹೇಳ್ತಾ ಇದ್ದೀರಿ ರೈಟು? ಇವು 190 ಹೇಳ್ತೇವ್ರೆ. ಅಲ್ಲಿ ಬರ್ತಿರೋ 150. ಟೋಟಲ್ ನಿಮ್ದ 3 ಜೊತೆ ಎತ್ತೈತಾ? 3 ಜೊತೆ ಐತೆ. ತೋರಿಸಿ ಅದ್ಯಾವುದು? ಅದು ಹಳ್ಳಿ ಕಾರೇನಾ? ಎಲ್ಲ ಫುಲ್ಲು ಎಲ್ಲ ಹಳ್ಳಿ ಕಾರೆ. ಎಲ್ಲ ಇನ್ನು ಯಾವಕ್ಕೂ ಇದಾಗಿಲ್ಲ? ಇದಕ್ ಮಾತ್ರ ಇದಾಗಿಲ್ಲ. ಅವೆರಡಕ್ಕೂ ಆಗೈತೆ. ಏನ್ ಹೇಳ್ತೀರಾ ಅಣ್ಣ ಎತ್ಕೊಳ್ ಬಗ್ಗೆ? ತುಂಬಾ ಸೂಕ್ಷ್ಮ ಇವು. ಚೆನ್ನಾಗಿ ನೋಡ್ಕೋಬೇಕು. ಇಲ್ಲಾಂದ್ರೆ ಕೈ ತಪ್ಪದೆ ಜಾಸ್ತಿ ಅಂತೀರಿ. ನೋಡ್ಕೋಬೇಕು ಒಟ್ನಲ್ಲಿ ಚೆನ್ನಾಗಿ. ಏನಕ್ಕೆ ಇದು ಹಳ್ಳಿ ಕಾರ್ ಕ್ರೇಜ್ ಅಣ್ಣ ನಿಮ್ಗೆ? ನಮ್ ದೇಸಿ ತಳಿ ಅದಕ್ಕೋಸ್ಕರ. ಈಗ ಇದನ್ನ ಬೆಳೆಸ್ಬೇಕು ಅಂತ ನೀವು ಇದು ಮಾಡಿದಿರಿ. ಹೌದು. ಏನ್ ಹೇಳಕ್ ಇಷ್ಟಪಡ್ತೀರಿ ಎತ್ಕೊಳ್ ಬಗ್ಗೆ? ಇವಾಗ ಏನಿಲ್ಲ, ನಾವ್ ಎಷ್ಟು ಪ್ರೀತಿ ತೋರ್ತೀವಿ ಅದಕ್ಕಿಂತ ಡಬಲ್ ನಮಗ್ ಕೊಡ್ತೇವೆ ವಾಪಸ್. ಅದು ಮೇನ್. ಇದರಿಂದ ಲಾಭ ನಷ್ಟ ನಾವು ನೋಡಲ್ಲ. ಪ್ರೀತಿ ಅಷ್ಟೇ. ಸಾಕ್ಬೇಕು, ಮಾರ್ಬೇಕು, ಪುನಃ ಮಾರ್ತೀವಿ ಅಷ್ಟೇ. ಸರಿ ಅಣ್ಣ, ಆಯ್ತು. ಎಲ್ಲ ನೋಡ್ಬೋದು. ಈ ಕಡೆ ಮುಡುಕ್ತರಲ್ಲಿ ಜಾತ್ರೆಯಲ್ಲಿ ನೋಡಿ ಯಾವ ರೀತಿ ಎತ್ಕೊಳೈತೆ ಅಂತ. ಬನ್ನಿ ಇವಾಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಎತ್ತಿದೆ ಏನು ಅಂತ. ಬನ್ನಿ ಅಣ್ಣ, ನಿಮ್ಮ ಹೆಸರು? ಸೋಮು ಅಂತ ಅಣ್ಣ. ಯಾವೂರಿಂದ ಬಂದಿರೋದು? ಇಲ್ಲಪ್ಪ ಅಕ್ತವ್ರು ಕಳಬಸೊಂಡಿ. ಎಷ್ಟು ವರ್ಷದಿಂದ ಎತ್ ಕಟ್ತಾ ಇದ್ರಿ ಅಣ್ಣ? ನಾನು ಕಟ್ಟಾಕಿಯರಿಗೆ ಒಂದು 8 ವರ್ಷ ಆಯ್ತು. ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಕಟ್ತಿರೋ ಆ ಕಾಲದಿಂದಲೂ ಇವೆ. ಅವಾಗ್ಲಿಂದ ಮುಡುಕ್ತರಲ್ಲಿ ಜಾತ್ರೆ ಕಟ್ತಾ ಇದ್ದೀರಾ? ಮುಡುಕ್ತಾರೆ. ಇಲ್ಲಿ ಈಗ ಗೊತ್ತು ಬಂದು 8 ವರ್ಷ ಆಯ್ತು ಅಣ್ಣ. ನಮ್ಗೆ ಇದೇ ಗೊಂತು ಅವಾಗ್ಲಿಂದ 8 ವರ್ಷದಿಂದ? 8 ವರ್ಷ. ಎಷ್ಟೆಲ್ಲ ಆಗೈತೆ ಅಣ್ಣ ಇದಕ್ಕೆ? ಹೊಸಬಾಯಿ. ಎಷ್ಟು ಹೇಳ್ತಾ ಇದ್ದೀರಾ? 460 ಹೇಳ್ತಾನೆ. ಇದಕ್ಕೆ ಏನೇನು ಫುಡ್ ಹಾಕ್ತೀರಾ ಅಣ್ಣ? ರವೆ ಬೂಸ, ಉಳ್ಳಿ ನುಚ್ಚು, ಕಳ್ಳ ಒಟ್ಟು ಎಲ್ಲ ಬೂಸ ಇವು ಹಾಕ್ತೀನಿ. ಹೇಗಿದೆ ಜಾತ್ರೆ ಈ ವರ್ಷ? ಜಾತ್ರೆ ಸುಮಾರಾಗಿ ಇನ್ನೂ ಬರಬೇಕು. ದನ ಇನ್ನೂ ಬಂದಿಲ್ಲ. ಇದು ಹಳ್ಳಿ ಕಾರ ಯಾವ್ದು? ಹಳ್ಳಿ ಕಾರ ಅಣ್ಣ. ಈ ಹಳ್ಳಿ ಕಾರ್ ಸಾಕಕ್ಕೆ ಏನ್ ಕಾರಣ ಅಣ್ಣ? ಹಳ್ಳಿ ಕಾರ್ ಸಾಕಕ್ಕೆ ಏನ್ ಕಾರಣ?
ಈ ಮೊಡ್ಡ ಪಡ್ಡ ಅನ್ನೋದು ನಮ್ಗೆ ಇಷ್ಟ ಇಲ್ಲ ಅಣ್ಣ. ಹಳ್ಳಿ ಕಾರ್ಲು ಒಂದ್ ಮರದಿ ಅಣ್ಣ. ಹಾ ಹೇಗಿದೆ ಹಾ ಹೇಗಿದೆ ಅಣ್ಣ ಹಳ್ಳಿ ಕಾರಲ್ಲಿ? ಅಣ್ಣ ನೋಡಕ್ಕೂ ಒಂಥರ ನಾಜೂಕು ಅಣ್ಣ. ಹಾ ಸೂಪರು ಇವು ಹಳ್ಳಿ ಕಾರು. ಈಗ ಇದನ್ನ ಕೊಟ್ಟು ನೀವು ಬೇರೆದೇನಾದ್ರು ತಗೋತೀರಾ? ಇದು ಕೊಟ್ರು ಅಣ್ಣ ಬೇರೆ ಹಳ್ಳಿ ಕಾರೇ ತೆಗಿಯೋದು. ಹಳ್ಳಿ ಕಾರೇ ತೆಗಿಯೋದು. ಒಂದು 50,000 ಜಾಸ್ತಿ ಅವ್ರು ಸರಿ ಪ್ಯೂರ್ ಹಳ್ಳಿ ಕಾರೇ ತೆಗಿಯೋದು. ನೀವು ಎಷ್ಟರಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಎತ್ತಣ ಎತ್ಕೊಳ್ಳ? ಇವು 3.5 ಕೇಳೋರು ಊರಲ್ಲೇ. ಹಾ ನಾ ಜಾತ್ರೆಗೋಸ್ಕರ ಕೊಡ್ನಿಲ್ಲ ಅಣ್ಣ. ಹಾ ಇಲ್ಲಿ ಬಂದ್ ರೋಡ್ನಲ್ಲಿ 4 ಮೇಲಿದ್ರೆ ದನ ಕೊಡೋದು. ಹಾ ಇಲ್ಲಾಂದ್ರೆ ಇವನ್ನೇ ಇಟ್ಕೋತೀವಿ. ನಮ್ಮ ಸಂಪಾದನೂ ಮಾಡ್ತೀವಿ ಇವತ್ತಲೇ, ಶೋಕಿನೂ ಮಾಡ್ತೀವಿ ಅಣ್ಣ. ನಿಮ್ಮ ನಂಬರ್ ಏನಾದ್ರು ಹೇಳ್ಬೋದಾ? 80 95 86 68 29. ಸರಿ ಅಣ್ಣ, ಆಯ್ತು, ಒಳ್ಳೇದಾಗಿ. ನೋಡಿ, ವಯಸ್ಸಾದವರೆಲ್ಲ ಹೇಗೆ ಎತ್ತಿನ ಗಾಡಿ ಕಟ್ಕೊಂಡು ಮುಡುಕರು ಜಾತ್ರೆಗೆ ಬರ್ತಾರೆ ಅಂತ. ತುಂಬ ದೊಡ್ಡ ಜಾತ್ರೆ ಇದು. ಬನ್ನಿ, ಇವತ್ತಿಂದ ಸ್ಟಾರ್ಟ್ ಆಗಿದೆ. ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಎಲ್ಲ ಹೇಗಿದೆ ಅಂತ. ನಿಮ್ಮ ಹೆಸರು? ಗೋವಿಂದ ಅಂತ. ಯಾವ ಊರಿಂದ ಬಂದಿರೋದು? ನಾವು ಸಮುದ್ರ ಕೊಳ್ಳೇಗಾಲ ತಾಲೂಕು. ಎಷ್ಟು ವರ್ಷದಿಂದ ಎತ್ತು ಕಟ್ತಾ ಇದೀರಿ ಅಣ್ಣ? ಇವು ನಮ್ಮ ತಂದೆಯ ಕಾಲದಿಂದ ಕಟ್ತಾರಣ್ಣ. ಹೇಗಿದೆ ಎತ್ತಿನ ಬಗ್ಗೆ? ಮಾಮೂಲಿ ಅಣ್ಣ, ಹಸ್ಕೊಳ್ಳೋಣ ಇವು. ಹಸ್ಕೊಳ? ಏನೇನು ಫುಡ್ ಹಾಕ್ತೀರಿ? ಮಾಮೂಲಿ ಅಣ್ಣ, ಜೋಳ ನುಚ್ಚು, ಅಕ್ಕಿ ನುಚ್ಚು, ಕಳ್ಳ ಒಟ್ಟು, ಕಾಳಕನ್ ಹಿಂಡಿ, ರವೆ ಬೂಸ, ಅಕ್ಕಿ ನುಚ್ಚು. ಎತ್ತಿನ ನಿಮ್ಗೆ ಏನ್ ಲಾಭ ಇದೆ ಅಣ್ಣ? ಅಣ್ಣ ಮಾಮೂಲಿ ಗೇಯ್ತೀವಿ, ಸೋಕಿನೂ ಮಾಡ್ತೀವಿ. ಎಷ್ಟು ಹೇಳ್ತಾ ಇದೀರಿ ಎತ್ಗೆ? ಇವು 260 ಹೇಳ್ತೀವಿ ಅಣ್ಣ. 260. ಇದು ಹಳ್ಳಿ ಕಾರ ಯಾವ್ದು? ಹಳ್ಳಿ ಕಾರಿ ಅಣ್ಣ. ಹಳ್ಳಿ ಕಾರು. ಹಳ್ಳಿ ಕಾರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಪ್ರೀತಿ ನಾನು ಹೆಚ್ಚು ಅಣ್ಣ ಮಂತೆ. ನೀವು ಅವಾಗ್ಲಿಂದಾನು ಸಾಕ್ತಾ ಇದೀರಾ? ಆಗ್ಲಿಂದ ಸಾಕ್ತೀವಿ ಅಣ್ಣ. ಇದು ಎಷ್ಟನೇ ಜೊತೆ ಎತ್ತಿ ಅಣ್ಣ ಇದು? ಇವು ಅಣ್ಣ ನಮ್ಗೆ ಸುಮಾರು ಜೊತೆ, ನಾವು ಬುದ್ಧಿ ಕಲ್ತ ಮೇಲೆ ಒಂದು 100 ಏರಾಗಿದಾವ ಏನೋ. ಅವಾಗ್ಲಿಂದಾನು ನೀವು ಹಳ್ಳಿ ಕಾರ್ ಮಾಡ್ತಾ ಇದೀರಾ? ಹಳ್ಳಿ ಕಾರಿ. ಇಲ್ಲಿಗೆ ಎಷ್ಟು ವರ್ಷದಿಂದ ಎತ್ಗಳನ್ನ ಕಟ್ತಾ ಇದೀರಿ? ಇಲ್ಲಿಗೆ ಅಣ್ಣ ಒಂದು ನಮ್ಗೆ ನಾ ಕಟ್ಟ ಮೇಲೆ ಒಂದು 10-12 ವರ್ಷ ಕಟ್ತೇವೆ. ಅದಕ್ಕೆ ಮೇಲೆ ಅಪ್ಪರ್ ಕಟ್ತಾರೆ ಅಣ್ಣ. ಮುಡುಕ್ತಾರೆ ಜಾತ್ರೆ ಬಗ್ಗೆ ಏನಾದ್ರು ಹೇಳ್ತೀರಾ? ಮಾಮೂಲಿ ವಿಶೇಷ ಆಗಿದೆ. ಅಲ್ಲ, ಈ ಸಲ ಏನಾರು ದೊಡ್ಡದಾಗಿ ಜಾತ್ರೆ ತರ ಏನಾರು ಆಯ್ತಾ? ಮಾಮೂಲಿ ಅಣ್ಣ, ಬತ್ತಾರ ಅಷ್ಟೇ. ನಂಬರ್ 1. ವ್ಯಾಪಾರ ಎಲ್ಲ ಹೇಗಿದೆ ಅಣ್ಣ? ಇನ್ನು ಗಿರಾಕಿ ಬಂದಿಲ್ಲ, ಬರ್ಬೇಕು ಅಷ್ಟೇ. ಈಗ ಫೈನಲ್ ಪ್ರೈಸ್ ನೀವು ಎಷ್ಟು ಹೇಳ್ತೀರಾ ಇದಕ್ಕೆ? ಅಣ್ಣ ಕೊಡಲ್ಲ ಅಣ್ಣ. ಕೊಡಲ್ಲ. ಇದು ಶೋಕಿಗೆ ಈಗ ತಗೊಂಡ್ಬಂದಿರೋದು. ಸರಿ ಅಣ್ಣ. ಇನ್ನೂ ಅಲ್ಲ ಆಗಿಲ್ಲ? ಇಲ್ಲ, ಕಡೆ 6 ಕಡೆ ಅಣ್ಣ. 6 ಕಡೆನಾ? ಸರಿ ಅಣ್ಣ, ಆಯ್ತು. ನೋಡ್ಬೋದು ಇಲ್ಲಿ ಹೇಗಿದೆ ಅಂತ ಎತ್ಕೊಳು. ಬನ್ನಿ, ಮುಂದೆ ಮುಂದೆ ತೋರಿಸ್ತೀನಿ. ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಗೌಡ್ರ, ನಿಮ್ಮ ಹೆಸರು? ರಾಜು ಅಂತ. ಯಾವರಿಂದ ಬಂದಿದ್ದೀರಿ? ಪಂಡಿತಹಳ್ಳಿ. ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀರಿ ಅಣ್ಣ? ನಾವು ಸುಮಾರು ದಿನದಿಂದ ಬರ್ತಿರ್ತೇವೆ. ಎಷ್ಟು ಹೇಳ್ತಾ ಇದ್ದೀರಿ ಇದಕ್ಕೆ? 55 ಹೇಳ್ತಾ ಇರ್ತೀವಿ. ಅಂದ್ರೆ ಒಂಟಿನೇ ಇರೋದು ಇದು? ಒಂಟಿ. ಪ್ಯೂರ್ ಹಳ್ಳಿ ಕಾರ. ಇದಕ್ಕೆ ಜೊತೆ ಹಾಕ್ತೀರಾ ಇಲ್ಲ ಒಂಟಿನೇ ಕೊಡ್ತೀರಾ? ಈ ಒಂಟಿನೇ ಕೊಡ್ತೀವಿ ಈಗ. ಫೈನಲ್ ಆಗಿ ಎಷ್ಟು ಹೇಳ್ತೀರಾ ಇದಕ್ಕೆ? ಫೈನಲ್ ಆಗಿ ಹೇಳದ್ಮಲ್ಲ 55 ಅಷ್ಟೇ. 55 ಬಂದ್ರಿ, ಹೆಚ್ಚು ಕಮ್ಮಿ ಮಾಡಿ. ಹೇಗಿದೆ ಜಾತ್ರೆ ಅಣ್ಣ ಈ ವರ್ಷ? ಈ ವರ್ಷ ಚೆನ್ನಾಗೈತೆ, ಜೋರಾಗಿದೆ. ದನಗಳೆಲ್ಲ ಜೋರಾಗಿದೆ. ವ್ಯಾಪಾರ ವ್ಯಾಪಾರ ಇನ್ನೂ ಶುರುವಾಗಿಲ್ಲ. ಗುಂಟೆಗಳು ಜಾತ್ರೆಗಳು ಜನ ಈಗ. ಹೇಗ್ ಅನ್ನಿಸ್ತಿದೆ ಅಣ್ಣ ಈ ಹಳ್ಳಿ ಕಾರ್ದು ಎತ್ಕೊಳೋ? ಬರೀ ಎಲ್ಲಾತವು ಅದೇ ಇರೋದು. ಈಗ ಸಾಕ್ಬೇಕು ಅನ್ನೋರ್ಗೆ ಏನಾದ್ರು ಹೇಳ್ತೀರಾ? ಸಾಕ್ಬೇಕು ಅಂತ ಅನ್ನೋರ್ಗೆ ಸಾಕಿ ಅಂತ ಹೇಳ್ತೀವಿ. ಒಳ್ಳೆ ಖುಷಿ ಕೊಡ್ತದೆ. ಹಳ್ಳಿ ಕಾರ್ ಮುಂದುವರ್ಸ್ಬೇಕು. ನಾವು ಹಳ್ಳಿ ಕಾರ್ನ ಬೆಳೆಸ್ಬೇಕು. ಪೂರ್ವಜರು ತಂದಿರೋದನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಹಿಂದಿನಿಂದ ತಲತಲಾಂತರದಿಂದ ಬಂದಿರೋದು. ನಮ್ಮ ತಾತ, ನಮ್ಮ ಮುತ್ತಾತ, ಎತ್ತಾತೆಯಿಂದ ಮಾಡಿರುವಂತದ್ದು ನಮ್ಮ ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಇಲ್ಲಿಗೆ ನೀವು ಎಷ್ಟು ವರ್ಷದಿಂದ ಎತ್ನ ಕಟ್ತಾ ಇದ್ರಿ ನೀವು? ಇಲ್ಲಿಗೆ ಇವಾಗ ನಾವು ಒಂದು 10 ವರ್ಷದಿಂದ ಕಟ್ತಾ ಇದೀವಿ. ಹಿಂದೆ ನಮ್ಮ ತಾತ ಮುತ್ತಾತರು ಅವ್ರ ಹಿಂದೆ ಕಾಲದಲ್ಲಿ ಕಟ್ತಿದ್ರು. ಇವಾಗ ನಾವು ಹೊಸದಾಗಿ ಮಾಡ್ತಾ ಇರೋದು. ಪರ ಅಂತ ಜನಗಳಿಗೆ ಊಟ ಇಕ್ಕಿ ಒಂದೊಂದು ಒಟಾರ ಬಂದು ಅಡುಗೆ ಮಾಡ್ತಿದ್ರು. ಅವಾಗ್ಲಿಂದಾನು ನೀವು ಅವಾಗ್ಲೂ ನಮ್ಮ ತಲಾತಾಲ. ಈಗ ಕೊರೋನಾ ಬರೋಕ್ಕೂ ಮುಂಚೆ, ಈ ಕೊರೋನಾ ಬಂದೋದ್ಮೇಲೆಲ್ಲ ಹೇಗಿದೆ ಇಲ್ಲಿ? ಏನಿದೆ ಇವಾಗೆಲ್ಲ ಪರವಾಗಿಲ್ಲ. ಎಲ್ಲ ಕ್ಲೀನ್ ಆಗಿದೆ. ಎಲ್ಲ ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ. ಸರ್ಕಾರದಿಂದ ಏನೇನು ಎಲ್ಲ ಮಾಡ್ಕೊಟ್ಟವ್ರೆ ನಿಮ್ಗೆ? ಸರ್ಕಾರದಿಂದ ನಮ್ಗೆ ಲೈಟ್ ವ್ಯವಸ್ಥೆ ಮಾಡ್ಕೊಟ್ಟವ್ರೆ, ನೀರಿನ ವ್ಯವಸ್ಥೆ ಮಾಡ್ಕೊಟ್ಟವ್ರೆ. ಎಲ್ಲಾ ವ್ಯವಸ್ಥೆ ಹೋದ. ಏನು ತೊಂದ್ರೆ ಏನಿಲ್ಲ. ಈ ಸಲ ತೊಂದ್ರೆ ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಸರಿ ಅಣ್ಣ, ಆಯ್ತು, ಒಳ್ಳೇದಾಗಿ. ಆಯ್ತು ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ ಅಂತ. ಯಾವ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು, ಹೊಸಳ್ಳಿ ಗ್ರಾಮ. ಅಲ್ಲಿಂದ ಬಂದಿರೋದಾ? ಹೌದಾ. ಎಷ್ಟು ವರ್ಷದಿಂದ ಬರ್ತಾ ಇದೀರ ಅಣ್ಣ ಜಾತ್ರೆಗೆ? ಅಣ್ಣ, ನಾವು ಸುಮಾರು ನಮ್ಮ ತಾತವರೆಲ್ಲ ಬರ್ತಿದ್ರು. ನಾವು ಇವಾಗ ನಮ್ಮ ತಂದೆಯವ್ರು ಕಟ್ತಿರ್ಲಿಲ್ಲ. ಇವಾಗ ನಾವು ತಿರ್ಗಾ ಮತ್ತೆ ಕಟ್ತಿದ್ವಿ ಅಣ್ಣ. ನೀವು ಕಟ್ಬೇಕು ಅಂತ ಅನ್ಕೊಂಡಿದ್ದೆ ಏನಕ್ಕೆ ಅಣ್ಣ? ಅವಾಗಿಂದ ನಮ್ಮ ತಾತವರೆಲ್ಲ ಕಟ್ತಿದ್ರು. ಆಮೇಲೆ ನಮ್ಮೂರವರೆಲ್ಲ ಕಟ್ತಿರಲ್ಲ, ಎಲ್ಲಾರು ನೋಡ್ತಿದ್ವಿ.
ಪ್ರೀತಿಯಿಂದ ನಾವು ಕಟ್ಟಬೇಕು ಅಂತ ಇನ್ಸ್ಪೈರ್ ಆಗಿ ಕಟ್ತೀವಿ. ಏನ್ ಅನ್ನಿಸ್ತಿದೆ ಅಣ್ಣ ಈ ಹಳ್ಳಿ ಕಾರು ಎತ್ಕೊಳ್ ಬಗ್ಗೆ? ಅಣ್ಣ ಹಳ್ಳಿ ಕಾರ್ ಸೇವೆ ಮಾಡೋದೇ ಒಂದು ಭಾಗ್ಯ ಅಣ್ಣ. ಸಾಕೋರ್ಗೆ ಏನಂತ ಹೇಳ್ತೀರಾ? ಅಣ್ಣ ಎಲ್ರೂ ಎತ್ಕಟ್ಟಿ ದೊಡ್ಡ ಎತ್ಕಟ್ಟಿ ಓರಿ ಕಟ್ಟಿ ಅಂತಾರಣ್ಣ. ಇವತ್ತು ಯುವಕರಿಗೆ ಏನಂತ ಹೇಳ್ಬೇಕು ಅಂತಂದರೆ ಎಲ್ಲರೂ ಮನೆಗೆ ಒಂದೊಂದು ಹಸು ಕಟ್ಬೇಕಣ್ಣ. ಹಸುವಿಂದ ಮನೆ ಹಿರೀಕರಿಗೆ ಮನೇಲಿ ಅಣ್ಣ ತುಂಬ ರೋಗ ರುಜಿನ ಬರ್ತೈತೆ. ಏನು ಬರ್ತೈತೆ ಅಂದರೆ ಅವ್ರಿಗೆ ಇನ್ನೂ ಅರ್ಥ ಆಗ್ತಿಲ್ಲ. ನಾಟಿ ಹಸುವಿಂದ ಹಾಲು ಕುಡಿಬೇಕಣ್ಣ, ನಾಟಿ ಕೋಳಿ ಮೊಟ್ಟೆ ಕುಡಿಬೇಕು. ಈ ಥರ ನಾಟಿ ಇದು ಇನ್ನೂ ಉಳಿಸ್ಕೊಂಬಂದ್ರಣ್ಣ ಇನ್ನೂ ಸುಮಾರು ದಿನ ಬರ್ತಾರಣ್ಣ. ಇದನ್ನ ಅರ್ಥ ಮಾಡ್ಕೊಬೇಕಣ್ಣ ಜನ. ಇದಕ್ಕೆ ಏನೇನು ಫುಡ್ ಹಾಕ್ತೀರಾ ಅಣ್ಣ? ಅಣ್ಣ ಇದಕ್ಕೆ ರವೆ ಬೂಸ, ಎಲೆ ಬೂಸ, ಆಮೇಲೆ ಚಕ್ಕೆ, ಆಮೇಲೆ ಉಳ್ಳಿ ನುಚ್ಚು ಈ ಥರ ಹಾಕ್ತೀವಣ್ಣ. ಈಗ ಎತ್ತು ತಗೋತಾರಲ್ಲ ಅಣ್ಣ ಅಂತವ್ರು ಏನ್ ನೋಡಿ ತಗೋತಾರೆ ಈಗ ಎತ್ತಲ್ಲಿ? ಅಣ್ಣ ಎತ್ತು ನೋಡೋರು ಅದ್ರ ಗತ್ತು ಗಾಂಭೀರ್ಯ, ಕಾಲ್ಕಂಬ, ಅದ್ರ ಸುಳಿಗಳು ಈ ಥರ ನೋಡಿ ತಗೋಬೇಕಣ್ಣ. ನೋಡಿ ತಗೋಬೇಕು. ಅಣ್ಣ ಈಗ ಇದು ಎಷ್ಟಲ್ಲಾಗಿದೆ ಅಣ್ಣ? ಇದೆಲ್ಲ ಆಗಿಲ್ಲ. ಪ್ರೈಸ್ ಏನು ಹೇಳ್ತಾ ಇದೀರಿ? ಅಣ್ಣ 180. 180. ನಿಮ್ಮ ನಂಬರ್ ಏನಾದ್ರು ಹೇಳ್ಬೋದಾ? 9900972413. ಒಳ್ಳೇದಾಗ್ಲಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಒಂದಕ್ಕೊಂದು ಇಲ್ಲೊಂದು ಜೊತೆ ಎತ್ತಲ್ಲಿ ಏನಂತ ಹೆಸರು ಬರ್ತಾರೆ ಅಂತ ನೋಡಿ ಶಾಕ್ ಆಗ್ತೀರಾ ನೀವು. ಬನ್ನಿ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಏನು ಮುಡುಕರಲ್ಲಿ ಜಾತ್ರೆಯಲ್ಲಿ ಎತ್ಕೊಳ್ಳ ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಒಂದು ಜೊತೆ ಇದೆ. ಬನ್ನಿ ಇದನ್ನ ಕೇಳೋಣ ಯಾವುದು ಅಂತ. ನೋಡಿ ಎಷ್ಟು ದೊಡ್ಡ ದೊಡ್ಡ ಎತ್ತುಗಳು ಮತ್ತೆ ಚಿಕ್ಕ ಎತ್ತುಗಳು ಎಲ್ಲ ಇದೆ ಇಲ್ಲಿ. ನೋಡಿ ಅಲ್ಲಿ ಸಣ್ಣದು ಚಿಕ್ಕ ಕರುಗಳು. ಬನ್ನಿ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಇದ್ರ ಬಗ್ಗೆ ತಿಳ್ಕೊ ಬರೋಣ. ಫಸ್ಟ್ ಬನ್ನಿ. ನಿಮ್ಮ ಹೆಸರು? ಮಧು ಅಂತ ಅಣ್ಣ. ಮಧು ಅಂತ. ಯಾವರಿಂದ ಬಂದಿರೋದು? ಬನ್ನಳ್ಳಿ ಉಂಡಿ ಅಣ್ಣ. ಯಾವುದು? ಬನ್ನಳ್ಳಿ ಉಂಡಿ. ಬನ್ನಳ್ಳಿ ಉಂಡಿ. ಎಷ್ಟು ವರ್ಷದಿಂದ ಎತ್ಕೊಳ್ತಾ ಇದ್ದೀರಣ್ಣ? ಅಣ್ಣ ನಾವು ತುಂಬಾ ಒಂದು 20-22 ವರ್ಷದಿಂದ ಕಟ್ತೀವಿ. 20-25 ವರ್ಷದಿಂದ ಕಟ್ತಾ ಇದ್ದೀರಾ? ಇಲ್ಲಿಗೆ ಬಂದು? ಹೌದು ಅಣ್ಣ. ಹೇಗೆ ಅನ್ನಿಸ್ತಿದೆ ಅಣ್ಣ ಜಾತ್ರೆ? ಜಾತ್ರೆ ಏನಿಲ್ಲ ಅಣ್ಣ, ಮುಡ್ತರಲ್ಲಿ ಜಾತ್ರೆ ವಿಶೇಷ ಚೆನ್ನಾಗೈತೆ. ಅವಾಗಿಂದನೂ ಅಷ್ಟೇ ಫುಲ್ ಫೇಮಸ್ಸು. ನಾವು ಯಾವಾಗಲೂ ಬರ್ತೀವಿ, ದನ ಕಟ್ತೀವಿ, ಮೆರೆಸ್ತೀವಿ. ಇದು ಸೋಕಿಗ ಅಥವಾ ಗೇಯ ಅಂತ ಎತ್ಕೊಳ್ಳೋ? ಅಣ್ಣ ಸೋಕಿಗೂ ಅಷ್ಟೇ, ಗೇಯಕ್ಕೂ ಅಷ್ಟೇ ಅಣ್ಣ. ಗೇಯಕ್ಕೂ ಎಷ್ಟು ಹೇಳ್ತಾ ಇದ್ದೀರಿ ಪ್ರೈಸು? ಅಣ್ಣ ಇವು 2.5 ಅಣ್ಣ. 2.5. ಅಣ್ಣ ಎಷ್ಟೆಷ್ಟಲ್ಲಾಗಿದೆ ಅಣ್ಣ? ಅಣ್ಣ ಕಡ ಅಣ್ಣ. ಕೊನೆಯಲ್ಲೂ? ಅಣ್ಣ ಈಗ ಹಳ್ಳಿ ಕಾರ್ ಬಗ್ಗೆ ಏನು ಹೇಳ್ತೀರಾ ನೀವು? ಅಣ್ಣ ಹಳ್ಳಿಕರ ಏನೋ ಒಂಥರ ವಿಶೇಷತೆ ಅಣ್ಣ. ಸರಿನಣ್ಣ. ಸೋಕಿಗೂ ಮಾಡ್ತೀವಿ, ಗೇಯ್ತೀವಿ, ಸರಿನಾ? ಎಲ್ಲ ವ್ಯವಹಾರದಲ್ಲೂ ಚೆನ್ನಾಗಿರ್ತೀವಿ. ನೀವು ಹಳ್ಳಿ ಕಾರ್ನೇ ಸಾಕ್ಬೇಕು ಅನ್ನೋ ಉದ್ದೇಶ? ಅಣ್ಣ ಹಳ್ಳಿ ಕಾರ್ನೇ ಸಾಕ್ಬೇಕು ಅನ್ನೋ ಉದ್ದೇಶ ನಮ್ಮ ತಂದೆಯವ್ರ ಕಾಲದಿಂದ ಸಾಕ್ತಾ ಇದ್ದಾರೆ ಅಣ್ಣ. ಅದು ನಮ್ಮ ತಾತ ನಮ್ಮ ತಂದೆಯವ್ರ ಕಾಲದಿಂದ ನೀವು ಉಳಿಸ್ಕೊಬತ್ತಾ ಇದ್ದೀರಾ? ಹೌದಣ್ಣ. ಒಳ್ಳೇದಾಗ್ಲಿ ಅಣ್ಣ. ನೋಡಿ, ಜಾತ್ರೆಯಲ್ಲಿ ವ್ಯಾಪಾರಕ್ಕೆ ಯಾವ ರೀತಿ ಕೂರ್ತಾರೆ ಅನ್ನೋದನ್ನು ನೋಡ್ಕೋಬೋದು ನೀವು. ಯಾವ ರೀತಿ ಕೂರ್ತಾರೆ ಅಂತ ಎಲ್ಲ ಒಂದು ಗುಂಪು ಮಾಡಿ ಕೂತಿ ಅದರಲ್ಲಿ ವ್ಯಾಪಾರ ಮಾಡ್ತಾರೆ. ನೋಡ್ಬೋದು ನೀವು ಹೇಗಿದೆ ಅಂತ. ಮುಡುಕರ ಜಾತ್ರೆ ಬನ್ನಿ, ಮುಂದೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಇಲ್ಲೊಂದು ಜೊತೆ ಬರ್ತದೆ ನೋಡಿ, ಇಲ್ಲಿ ಎತ್ತುದು ನೋಡಿ ಹೇಗಿದೆ ಅಂತ ಇದು.